ಅವನಲ್ಲ ವಂಶವೃಕ್ಷದ ಬಗ್ಗೆ ಹಾಂ ಅವ್ನು ಯಾರಿಗೂ ಅವ್ನಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಯಾರು ಇದಕ್ಕೊಂಡ್ರು ಆರಯ್ಯೋ ಯಾರು ಯಾವ ಊರವರು ಗಾಣಿಕೊಟ್ಟು ಗೊತ್ತಾಯ್ದುಕೊಂಡ್ರೆ ನೀವು ರೈತರು ಯಾವ ಊರವರು ಗಾಣಿಕೊಪ್ಪವರು ನಿಮ್ಮ ಹೆಸರು ಚೆನ್ನಾಗೋಡ ಅಂತ ಚೆನ್ನೇಗೌಡ್ರೆ ಯಾವಾಗ ಮಾಡಿರೋದಂಗೆ ಯಾರು ಮಾಡಿರೋದು ನಾವು ಕೊಟ್ರೆ ಸಹ ನಾವು ಇದ್ದಾಗ ಮಾಡಿರೋದು ಎಲ್ಲಿ ಸುಮಾರು ವರ್ಷ ಆಗಿರೋದು. ಎಲ್ಲಿ ಎಲ್ಲಿ ಮಾಡಿರೋದು ನಮ್ಮ ಗಾಣಿಕೊಪ್ಪಲು ಸ್ವಾಸ್ಲಿ ಹೋಗ್ಲಿ ಸೋಸ್ಲಿ ಒಬ್ಬಿಲ್ ಮಾಡಿರೋದು ಯಾರು ಆರ್ ಬಿ ಐ ಮಾಡಿರೋದಾ ಏನು ಮಾಡೋರೆ ಈಗ ನಮ್ಮ ಮದ್ವೆಗೆ ಭಾಗ ಕೊಟ್ಮೇಲೆ ಹಾಂ ಅವಳ ಪಾಡ್ಗೆ ಅವಳು ಮಾಡಬೇಕು 30 ಕುಂಟ ಗಾತಿಯ ಹಾಂ ಇವಳಿಗೆ ನಮ್ಮ ಅಕ್ಕನಿಗೆ 10 ಕುಂಟ ಕೊಟ್ಟೆ ಗೌರಮ್ಮ ಲಕ್ಷ್ಮಮ್ಮನಿಗೆ ಹಾಂ ಅವ್ರ ಪಾಡ್ಗೆ ಅವ್ರಿಗೆ ಕೊಡ್ಬೋದು ಹಾಂ ಅವ್ರದ್ದು ಸಪ್ರೇಟ್ ಮಾಡಿ ನನ್ನ ಗದ್ದೆ ಒಳಕ್ಕೆ 28 ಕುಂಟ ಒಳಕ್ಕೆ ಅವ್ರು 4 ಜನ ತಂದು ಕುಡ್ಸೋಣ ಯಾಕೆ ನಮ್ಮ ಅಕ್ಕ ಒಬ್ಬ ಹಿರಿಯ ಅಕ್ಕ ಒಬ್ಬ ಹ್ಞೂ ಹಂಗೆ ಕುಡ್ಸ್ಬಿಟ್ಟು ಅವ್ರ ಕೈಲಿ ಸೈನ್ ಮಾಡಿಸ್ಕೊಂತಾರೆ ಈಗೆಲ್ಲ ಈಗ ಒಂದು ಗೂಡ್ಸಿದ್ರೆ ಅವರೆಲ್ಲ ಬರ್ತಾರೆ ಚಿಕ್ಕ ಮುಚ್ಕೊಂಡು ಹ್ಞೂ 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 ಒಂದು ಗೂಡಿಸ್ತವ್ರು ಬಂದಾರ ಅವರು ಬರಲ್ಲ ಹಾಂ ಈಗ ನಿಮ್ಗೆ ದುಡ್ಡು ಕೊಡ್ಬಿಟ್ರೆ ನಾವು ಗೊತ್ತಾಯ್ತು ಒಂದು ಗುಡ್ಸ್ಬೇಕಾ ಈಗ ಒಂದು ಗುಡ್ಸ್ಬಾರ್ದು ಒಂದು ಗೂಡಿಸ್ಬೇಕು ಅವ್ರು ಬರ್ಬೇಕು ಅಂದರೆ ಪೋತಿಕತೆ ಮಾಡಬಾರ್ದು ಹ್ಞೂ ಇಲ್ಲ ಅಂದ್ರೆ ನಮ್ಮದು ಸಪ್ರೇಟ್ ಅವ್ರು ಹೆಂಗೆ ಮಾಡೋರು ಹಂಗೆ ನಮ್ಮದು ಸಪ್ರೇಟ್ ಮಾಡ್ಕೊಳ್ಬೇಕು ನೀವು ಮೊದಲು ಹೆಂಗೆ ಮಾಡಿಸಿದ್ರಿ ನಾನು ಮಾಡಿಸ್ಬೇಕಾದ್ರೆ ವಂಶವೃಕ್ಷ ಕೊಡ್ತಲ್ಲ ಹ್ಞೂ ವಂಶವೃಕ್ಷದ ಪ್ರಕಾರ ಒಳಗೆ ಈ ಥರ ಮಾಡ್ಬಿಟ್ಟಾರೆ ಹ್ಞೂ ಹ್ಞೂ ಈಗ ಅವ್ರು ಕರ್ಕೊಂಬಂದು ಸೈನ್ ಮಾಡೋದ್ರೆ ಮಾಡಾರ ಅವರು ಯಾಕೆ ಹಂಗೆ ಮಾಡ್ರಂತ ಹಕ್ಕು ಕುಲಾಸ ಮಾಡಿಸು ಅಂತಾನೆ ಯಾಕೆ ಹಕ್ಕು ಕುಲಾಸ ಮಾಡ್ಸಿ ಯಾಕೆ ಮಾಡ್ತಾರೆ ಹಂಗಾರೆ ಅವ್ರ ಅಕ್ಕ ತಂಗಿರಲ್ವ ಅವರು ಅಕ್ಕ ತಂಗಿರಲ್ವಾ ಹಕ್ಕು ಕುಲಾಸ ಯಾಕೆ ಮಾಡ್ತಾರೋ ನೀನಾ ಒಲಿ ಹ್ಞೂ ಆರ್ ಐ ವಿ ನೀನಾ ಹಕ್ಕು ಕುಲಾಸ ಮಾಡ್ಸೋಕೆ ಹ್ಞೂ ಅವ್ರು ಬಂದು ಮನೆ ತಗೊಂಡು ಯಾರು ಅವ್ರು ಆರ್ ಐ ವಿ ಈಗ ಲೇಡೀಸು ಮೇಡಮ್ಮ ಅಲ್ಲ ಈಗೆಲ್ಲ ಮಾಡಿದವ್ರು ತೊಂದರೆ ಕೊಟ್ಟವರು ತೊಂದರೆ ಕೊಡೋರು ಇವನು ಕೊಟ್ರೇಶ ಅಂತ ಎಲ್ಲವರು ಈಗ ಟ್ರಾನ್ಸ್ಫರ್ ಆಗಿ ಅವರು ನಂಜುಗಳು ಏನು ಹಾಕೊಂಡ್ರ ಏನಕ್ಕೆ ಯಾಕೆ ಹಿಂಗೆ ಮಾಡ್ತಾರಂತ ರೈತರಿಗೆ ಅದೇ ಅದು ಅಂದ ಓದ್ ಮೀಟಿಂಗಲ್ಲಿ ಕೇಳ್ದಕ್ಕೆ ಹಾಂ ಇದು ಕರ್ನಾಟಕದಲ್ಲೇ ಹಿಂಗೆ ಆಗ್ಬಿಟ್ಟದೆ ಹಾಂ ಅಲ್ಲೇ ಶುದ್ಧ ಮಾಡಿಸ್ಬೇಕು ಹಾಂ ಯಾರು ಹೇಳಿದ್ದು ಎಸಿಂದ ಬರಬೇಕು ಅಂತ ಗ್ರೇಟ್ ತಹಸೀಲ್ದಾರ ಹೇಳಿದ್ದು ಯಾರಿಗೆ ಹೇಳಿದಂಗಂತ ಯಾರು ಹೇಳಿದ್ದು ಗ್ರೇಟ್ ತಹಸೀಲ್ದಾರ ಯಾರಿಗೆ ಹೇಳಿದ್ದು ನಮಗೆ ರೈತ ಸಂಘಟನೆಗೆ ಹ್ಞೂ ರೈತ ಸಂಘ ಅದೇ ಹೆಂಗೆ ಕುಣಿಸ್ಬಿಟ್ರಂತೆ ಅದಕ್ಕೆ ಇದು ಕೊಟ್ಟಿದ್ದಲ್ಲ ಹ್ಞೂ ಅದ ಎಸಿಯಿಂದ ತರಬೇಕು ಎಸಿಯಿಂದಲೇ ಮಾಡ್ಕೊಬರ್ಬೇಕು ಇದ ಹಾಂ ಅಂತ ಹೇಳ್ತಾವನೆ ಯಾರು ಹೇಳಿದ್ದು 100 ರೂಪಾಯಿ ಚಾಪಕ್ಕಾಗಿದ್ದಲ್ಲಿ ಗ್ರೇಟ್ ತಹಸೀಲ್ದಾರ ಹಾಂ 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 ಅವನು ಹಾಂ ಹಾಂ ಇವತ್ತು ಆಫೀಸ್ ರಜಾ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಹ್ಞೂ ನಾಳೆಗಾರ ಇಟ್ಟು ನೀವು ಯಾವ ಸಂಘಟನೆಯವರು ಚುಕ್ಕಿ ರಂಗಸ್ವಾಮಿ ಬಣ ಹ್ಞೂ ರಂಗಸ್ವಾಮಿ ಬೇಡ ಇವರು ರಂಗಸ್ವಾಮಿ ಅವ್ರ ಬಣ ಹ್ಞೂ ರಂಗಸ್ವಾಮಿ ನಿಮ್ಮ ರೈತ ಸಂಘಟನೆಯವ್ರು ಏನಂದ್ರು ಅಲ್ಲಿ ಮಾಡಿಸ್ಬೇಕು ಇದಕ್ಕೆ ಐದು ಹೇಳ್ತೀವಿ ಅಂತ ಅಂದರು ಈಗ ಹೋಯ್ತೀವಿ ಸರ್ಕಾರನೇ ಹಂಗಾರೆ ಒಟ್ಪೋಡಿ ಮಾಡ್ಬಿಟ್ಟಿದಂತ ಹಾಂ ಒಟ್ಟು ಪೋಡಿ ಮಾಡಿದ್ರೆ ನನ್ನ ಹೆಸರು ಸರ್ವ ನಂಬರ್ ಕೂತ್ಕೋಬೇಕು 76ರಲ್ಲಿ ನಿಮ್ದು ಮಾಡಿಲ್ಲ ನನ್ನ ಹೆಸರು ಕುಣಿಸಿ 76ರಲ್ಲಿ ಕುಣಿಸಿಲ್ಲ 77ಕ್ಕೆ ಮಾತ್ರ ಏನು ಹಂಗಾರೆ ಬೇಕು ಅಂತ ಮಾಡ್ರದ ಆರ್ವಿ ಆರು ಇವರು ಬೇಕು ಅಂತ ಮಾಡಿರ್ತೀವಿ ಯಾಕೆ ದುಡ್ಡು ಕೊಡ್ದೆ ಅದಕ್ಕೆ ಎಷ್ಟು ಕೇಳಿದ್ರು ಅದು 2,000 3,000 ದುಡ್ಡು ಕೇಳಿದಾಗ ಹಾಂ 2,000 ರೂಪಾಯಿ ನಾವು ಕೊಟ್ಟಿದ್ದೆ ಹಾಂ ಆಮೇಲೆ ಇದು ಮಾಡ್ದ ಹ್ಞೂ ಆ ಟೈಮಲ್ಲಿ ಅವ್ರಿಗೆ ದುಡ್ಡು ಒದಗಿಸೋಕ್ಕಾಗಿಲ್ವಲ್ಲ ಹಾಂ ಹಾಂ ಅದಕ್ಕೆ ಈಗ ಕೆಲಸ ಮಾಡ್ಬಿಟ್ಟು ಅಂತದ ಹೌದಾ ಬೇರೆ ಯಾರ್ದು ಆಗಿಲ್ಲ ನಿಮ್ಮ ಒಬ್ರದ್ದು ಹೆಂಗೆ ಮಾಡಿರೋದು ನನ್ನೊಬ್ಬರನ್ನೇ ಮಾಡಿದ್ದು ಹಾಂ 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 ಅಲ್ಲ ಈಗ ಹೆಂಗೆ ಗೊತ್ತಾ ಈ ರೈತ ಸಂಘಟನೆಯವ್ರದ್ದು ರೈತರದ್ದು ಹಿಂಗೆ ಮಾಡ್ತಾರೆ ಅಂತಂದರೆ ಇನ್ನು ಸಾಮಾನ್ಯ ಜನಕತೆ ಏನಂಗಾರೆ ಹ್ಞೂ ಅದನ್ನು ಮಾಧ್ಯಮದಲ್ಲಿ ನೀವು ಹಾಕೊಂಡು ಹೇಳಿಕೆ ಕೊಟ್ಟರೆ ಸುದ್ದಿ ಮಾಡ್ತೀವಿ ನೀವು ಈಗಲೇ ಹೇಳಿಕೆ ಕೊಡಿ ಇಲ್ಲೇ ಕೊಡಿ ಸುದ್ದಿ ಮಾಡ್ತೀವಿ ಹ್ಞೂ ಹೇಳ್ತೀರಾ ಸುದ್ದಿ ಮಾಡಲಾ ಮಾಡಿ ಮಾಡಲಾ ಪೇಪರ್ ತರ್ಬೇಕವ ಹಾಂ ಪೇಪರ್ ತರ್ಬೇಕು ಪೇಪರ್ ಏನು ಬೇಡ ನೀವು ಆಗಿರಾನೇ ನಿಮ್ಮ ಕಣ್ಣು ಮುಂದೆ ನೀವೇ ಹೇಳ್ತಿದ್ದಿಲ್ಲ ನಿಮ್ಮ ಆಸ್ತಿಗೆ ಹ್ಞೂ ನಮ್ಮ ಆಸ್ತಿಗೆ ಮತ್ತೆ ಇವರು ಅಕ್ಕ ತಂಗಿರಿಗೆ ಅಣ್ಣ ತಂದಿರಿಗೆಲ್ಲ ತೊಂದರೆ ಕೊಟ್ಕೊಂಡು ಬಿಡಿ ಇದ್ರೆ ಒಗ್ಗೂಡಿಸಿದ್ರೆ ಬಿಡಿ ಮಾಡೋದು ಇದೇ ಕೆಲಸ ಇವ್ರು ಕಾಸು ಕೊಡ್ಲಿ ಅಂತ ಹ್ಞೂ ಕಾಸು ಕೊಡಲಿ ಕೆಲಸ ಬೇಕಲ್ಲ ಇವ್ರಿಗೆ ಗೌರ್ಮೆಂಟ್ ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ ಇವ್ರಿಗೆ ಹಿರಿಯಕ್ಕ ಅವಳ ಹೆಸರು ಕುಣಿಸ್ಬಿಟ್ಟಾರೆ ಅವ್ರ ಹೆಣ್ಸ 76ಕ್ಕೂ ಕುಣಿಸ್ಬೇಕು 77ಕ್ಕೂ ಕುಣಿಸ್ಬೇಕು ನಮ್ಮ ಅಪ್ಪನಿಗೆ ಎಷ್ಟು ಮಕ್ಳು ಅವ್ರೆ ಅಷ್ಟು ಮಕ್ಳು ಕುಣಿಸ್ಬೇಕು ನನ್ನ ಒಬ್ಬಂದಕ್ಕೆ 30 ಕುಂಟಿಗೆ ಇರೋದು ಹಕ್ಕು ಹಂಗಾರೆ 28 ಕುಂಟಿಗೆ ಅಕ್ಕಿ ಇರೋದು ಅವ್ರಿಗೆ ಒಟ್ಟಾರೆ ಕುಣಿಸಿಲ್ಲ ಒಟ್ಟಾರೆ ಕುಣಿಸಿಲ್ಲ ಅವ್ರದ್ದು ದುಡ್ಡು ಇಸ್ಕೊಂಡು ಕುಣಿಸ್ಬಿಟ್ರೆ ಹೆಂಗೆ ಅದೇ ಇದೇ ಮಾತಾಡ್ಬೇಕು ಅವ್ರಿಗೆ ಹಾಂ 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 ಓಕೆ ಈ ಥರ ಮಾತಾಡಿ ಅವ್ರಿಗೆ ಇದು ಮಾಡಬೇಕು ಅಲ್ಲ ಅವ್ರು ಎಲ್ಲಿ ಟ್ರಾನ್ಸ್ಫರ್ ಆದ್ರೇನು ಅವರೇ ತಾನೇ ಸೈನ್ ಮಾಡಿರ್ತಾರೆ ಮತ್ತೆ ಇಂಥ ಟೈಮಲ್ಲಿ ಇಂಥವನ್ನೇ ಮಾಡೋಣ ಅಂತ ಗೊತ್ತಿರುತ್ತಲ್ಲ ಅವರು ಹಾಂ ಹಾಂ ಇನ್ನು ನಾವು ಅವನ್ನೆಲ್ಲರೂ ಹೋಗ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಟ್ರಾನ್ಸ್ಫರ್ ಆಗಲಿ ಇಂಥ ಜಾಗದಲ್ಲಿ ಅವನೇ ಅಂತ ಗೊತ್ತಾಯ್ತ ತಾನೆ ಹ್ಞೂ ಈಗ ನಾವು ನೀವು ಹೇಳಿಕೆ ಕೊಡಿ ಈಗಲೇ ಸುದ್ದಿ ಮಾಡ್ತೀನಿ ಹೇಳಿಕೆ ಕೊಡ್ತೀರಾ ಹ್ಞೂ ಮಾಡ್ಕೊಳ್ಳಿ ಆಗಿರೋ ವಿಡಿಯೋ ಮಾಡ್ಕೊಳ್ಳಿ ಈಗ ಬೇಕು ಅಂದರೆ ಮನೆ ಹತ್ರ ಬಂದು ಮಾಡ್ಕೊತೀವಿ ಅಂದ್ರೆ ಸರಿ ಅಲ್ಲ ಈಗಲೇ ಮಾಡಿ ಇಲ್ಲೇ ಮಾಡ್ತೀನಿ ಇರೋ ವಿಷಯಕ್ಕೆ ತೊಂದರೆ ಕೊಟ್ಟರೆ ರೈತರಿಗೆ ಅಲ್ಲಿಂದ ಎ ಸಿ ಬರಬೇಕು ಡಿ ಸಿ ಇವ್ರು ಮಾಡೋ ಕಂತ್ರಿ ಕೆಲಸಗಳಿಗೆ ಕೆಳಮಟ್ಟದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿಗೆ ಯಾಕೆ ಹೆಸರು ಹೇಳಬೇಕು
ಎಲ್ಲ ಕಂದಾಯ ಇಲಾಖೆಗೆ ಎಲ್ಲರೂ ಸೇರ್ಸಿ ಉಗಿತಾರಲ್ಲ, ಯಾವನ ಒಬ್ಬ ಡಿ ಗ್ರೂಪ್ ಅನ್ನು ಮಾಡಿದ್ರು ಉಗಿತಾರೆ ಅಧಿಕಾರಿಗಳಿಗೆ, ಆರ್ ಐ ವಿ ಮಾಡಿದ್ರು ಉಗಿದೆ ಮೇಲಧಿಕಾರಿಗಳಿಗೆ. ಇಲ್ದಿದ್ದೆಲ್ಲ ಮೇಲ್ಮಟ್ಟದ ತೋರಿಸ್ತದ, ಹಂಗ್ ಮಾಡೋದೆ ಸರ್ಕಾರ ಹಿಂಗ್ ಮಾಡೋದೆ ಅಂತ. ಈಗ ನಮ್ಮ ಅಪ್ಪನ ಆಸ್ತಿ ಅವತ್ತು ಹಂಗಿತ್ತು ಕಾನೂನು, ಇವತ್ತು ಹಿಂಗದೆ ಅಂದ್ರೆ ಈಗ ನಮ್ಮ ಅಪ್ಪನ ಮಂಗ ಅಲ್ವಾ ಇವತ್ತು ಅಲ್ಲ ರೀ. ನೀವು ಈಗ ಒಂದು ಎಕರೆ ಐತೆ ಅಂತಂದ್ಮೇಲೆ 2 ಎಕರೆ ಐತೆ ಅಂದ್ಮೇಲೆ ಎಲ್ಲರಿಗೂ ಪಾಲಂಗ್ ಕುಣಿಸ್ಬೇಕು, ಆಯ್ತಾ? ಇಲ್ಲ ಎಲ್ಲಾರನ್ನೂ ಒಂದೇ ಇದ್ರಲ್ಲಿ ಕುಣಿಸ್ಬೇಕು. ಅದು ಬಿಟ್ಬಿಟ್ಟು ಅವ್ರಿಗೊಂದು 1 ಎಕರೆ ಮಾಡ್ಬಿಟ್ಟು ನಿಮ್ಮ 1 ಎಕರೆಯಲ್ಲಿ ಇನ್ನೇನೆಲ್ಲ ಕುಣಿಸ್ಬಿಟ್ರೆ ಅದೇ ಮಾಡಿದ ತಪ್ಪ. ಕಾಸು ಇಸ್ಕೊಂಡು ಮಾಡೋರು ಅಂತ ಗೊತ್ತಾಯ್ತೆ ಅಂತ ದಡ್ಡಂಗವ್ರು ಗೊತ್ತಾಯ್ತದೆ. ಅವ್ರೇನಂತಾರೆ ನಿಮ್ಮ ಹೆಣ್ಮಕ್ಳು? ಅವ್ರು ಏನಂತಾರೆ, ಹಿಂಗೆ ಮಾಡುವಂತ ಹೇಳಿದ್ವಿ ನಾವು ಅವ್ರಿಗೆ ಅಂತಾರೆ. ಈಗ ಆಯ್ತು ನೀವು ಸೈನ ಕೊಡಕಿಲ್ಲ ಅಂತಾರವ್ರ ಹಾಕೊಡ್ತೀವಿ ಅಂತಾರೆ. ಒಬ್ಬ ಮೈಸೂರಲ್ಲಿ ಇರ್ತಾರ, ಒಬ್ಬ ಇದು ಹಿನ್ನೆಲೆ ಇರ್ತಾರ, ಅವ್ರು ಕರ್ಕೊಂಡು ಇವ್ರು ಮಾಡಕ್ ಕಂತ್ರಿ ಕೆಲ್ಸಗಳಿಗೆ ಕಂತ್ರಿ ಕೆಲ್ಸಕ್ಕೆ. ಈಗ ಒಬ್ಬ ದಾಸಗೋಪಾಲ ಅವಳೆ, ಒಬ್ಬ ಗಂಡ ಕುಡುಕ್ನೋ ಪೋಲಿಯೋ, ಇನ್ನೊಬ್ಬ ಎಲ್ಲೋ ಇರ್ತಾರೆ, ಅವೇನೋ ಹೆಚ್ಚು ಕಮ್ಮಿ ಆಗಿ ಸತ್ತೋಯ್ತಾರೆ. ಆಗ ಮೊಮ್ಮಕ್ಕಳು ಮರಿ ಮಕ್ಳು ಎಲ್ಲಿ ಹುಡುಕಿ ಬರೋದು. ಒಟ್ನಲ್ಲಿ ತೊಂದರೆ ಕೊಡ್ಬೇಕು ಅಂತ ಉಟ್ಬಿಡೋರು ರೈತರು, ಇವರು ಅಧಿಕಾರಿಗಳು. ಈ ಅಧಿಕಾರಿಗಳು ಅಂತ ಮಾತಾಡ್ಬೇಕು, ಅವ್ರಿಗೆ ತಟ್ಟಬೇಕಾಗ. ಅವಾಗ ಯಾರಿದ್ರು ಎಲ್ಲ ಅಧಿಕಾರಿಗಳಿಗೂ ಅನ್ವಯಿಸಿಲ್ಲ, ತಪ್ಪು ಮಾಡಿ ಲೋಪರ್ಗೆ ಮಾತ್ರ ಅನ್ವಯಿಸುತ್ತೆ ಅಂತ ಮಾತಾಡ್ಬೇಕು. ಅಲ್ಲ ಗೌಡ್ರೆ, ಅಧಿಕಾರಿ ಅಂದ್ರೆ ನಿಮ್ಮ ಹೆಸರು ಮಾಡ್ಕೊಂಡೆ ಚೆನ್ನಗೌಡ ಅಂತ. ಚೆನ್ನಗೌಡ್ರೆ, ಅವಾಗ ಯಾವ ಅಧಿಕಾರಿಗಳಿದ್ರು? ಅಲ್ಲ, ವಿಲೇಜ್ ಅಕೌಂಟ್ರು ಇದ್ದ ಕೊಟ್ರಪ್ಪ ಅಂತ. ಆಮೇಲೆ ಆರೈ ಅವ್ರ ಹೆಸರೆಲ್ಲ ನಾವು ಯಾಕೆ ಕೇಳ್ಕೊಂಬಾಗ ನಮ್ಮ ಮನೆ ಸೋಸ್ಲೆ ಹೋಬ್ಳಿಲಿ ಎಷ್ಟು ತಿಂಗಳಾಯ್ತಿದಲ್ಲ ಆಗಿ? ವರ್ಷ 2000 ಒಟ್ಟಿನಲ್ಲಿ ನೆಮ್ಮದಿಯಾಗಿ ರೈತರು ಇರಬಾರ್ದು. ಅಲ್ಲಿಂದ ಈಚೆಗೂ ನಾನು AC ಕೋರ್ಟ್ಗೆ ಎರಡಪ್ಪ ಹಾಕಿ AC ಕೋರ್ಟಿಂದ ಬಂದು ಪೇಪರ್ಗೂ ಇವರು ಮಾನ್ಯತೆ ಕೊಟ್ಟಿಲ್ಲ. ಯಾಕೆ? ಈಗ ನಾವು ಲಾಯರ್ ಹಿಡಿಬೇಕು. ಯಾಕೆ ಕೊಟ್ಟಿಲ್ಲ? ನಿಮ್ಮ ಹೆಣ್ಮಕ್ಳ ಕೈ ಸೈನ್ ಮಾಡಿಸ್ಕೊ ಹಕ್ಕು ಖುಲಾಸ ಮಾಡಿಸಿ ಅಂತಾರೆ. ನಮ್ಮ ಅಪ್ಪ ಅಮ್ಮಂಗೆ ಅವ್ರು ಹುಟ್ಟಿರೋದು ಹಕ್ಕು ಖುಲಾಸ ಮಾಡ್ಸೋಕ್ಕೆ ನೀನು ಅನ್ಬೇಕಾಯ್ತು. ಅವ್ರು ತಗೊಂಡು ಹಕ್ಕು ಖುಲಾಸ ಮಾಡಿದ್ರು, ಇಲ್ಲ ಅಂದ್ರೆ ಅವರು ಬರ್ತಾರ ಒಡ್ಗುಡ್ತು ಅಂತ ಮಾತಾಡ್ಬೇಕು. ಯಾಕೆ ಅವ್ರು ಒಂದ್ಗೂಡ್ತಾರಪ್ಪ, ನೀ ಯಾಕೆ ನಮ್ಮನ್ನ ಬೇರೆ ಮಾಡ್ತೀಯ ದುಡ್ಡಿಸ್ಕೊಂಡು? ಅದ ಪ್ರಶ್ನೆ ಎಂಕ್ವೈರಿ ತಗೋಬೇಕಲ್ಲಿ. ಸರಿ ನೀವು ಇಷ್ಟು ಮಾತಾಡಿದ್ರು ನನ್ನ ಹತ್ರ ರೆಕಾರ್ಡ್ ಇದೆ, ಆಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಈಗಲೇ ಬಿಡ್ತೀನಿ ಗೌಡ್ರೆ, ಅರ್ಥ ಆಯ್ತಾ? ಯಾವನ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನೋಡಲಿ ರೈತರ ಕಷ್ಟ ಏನೈತೆ ಅಂತ. ಒಬ್ಬ ರೈತ ಸಂಘಟನೆ ಇರುವಂಥ ಗೌಡ್ರಿಗೆ, ಚೆನ್ನಾಗೌಡ್ರೆ, ಚಿಕ್ಕ ನಂದಿನ ಸ್ವಾಮಿ ಬಣ್ಣದವ್ರು ನೀವು, ಆಯ್ತಾ? ಇಂಥ ರೈತರು ತೊಂದರೆ ಕೊಡ್ತಾರೆ ಇವರು ಅಂತಂದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಹೇಗೆ ಕೊಡಲ್ಲ ಇವರು? ಕೊಡ್ತಾರೆ, ಸಾಮಾನ್ಯ ಜನಕ್ಕೆ ಕೊಡ್ತಾರೆ ತೊಂದರೆ. ನೀವು ಇಷ್ಟು ಮಾತಾಡಿದ್ರೆ ನನ್ನ ಹತ್ರ ರೆಕಾರ್ಡ್ ಇದೆ, ಈಗಲೇ ಬಿಡ್ತೀನಿ ಅದನ್ನು, ಅರ್ಥ ಆಯ್ತಾ? ಬೇರೆಯವ್ರಿಗೂ ತೊಂದರೆ ಕೊಡೋದು ಬೇಡ ಇವು ಕಂದಾಯ ಇಲಾಖೆವು, ಆಯ್ತಾ? ಎಂತೆಂಥ ಕೆಲ್ಸಗಳೈತೆ ಗೊತ್ತಾ ಮಾಡೋದ್ರಿಂದ ನಾವು ಕ್ರಿಮಿನಲ್ ಕೇಸ್ ಹೋಗ್ಬೇಕಾಯ್ತು. ಹೋಗಿ ಹಂಗೆ ಹಾಕಿ ಯಾಕೆಂದ್ರೆ ನಾವು ಅಪರಾಧಿ ಸ್ಥಾನಕ್ಕೆ ಹೋಗ್ಬೇಕಾಯ್ತು. ಇಲ್ಲ ಅವ್ರಿಗೆ ಏನಾರು ಬೋಯ್ತೀವಿ ಮಾಡ್ತೀವಿ ಕೋಪಕ್ಕೆ. ಅದೇ ಈಗ ಏನ್ ಮಾಡ್ತಾರೆ ಗೊತ್ತಾ, ಏನ್ ಹೇಳ್ತಾರೆ, ಕೋಪಕ್ಕೆ ಈಗ ಬುದ್ಧಿ ಕೊಡ್ಬೇಡ ಅಂತಾರೆ. ಇವರು ಕೋಪ ಬರುವಂಗೆ ಮಾಡ್ಬಿಡ್ತಾರೆ ಈ ಅಧಿಕಾರಿಗಳು. ಅದನ್ನೇ ಇವರೇ ತಂದು ಮಡಗೋದ್ರು, ಇವರೇ ಹಾಳು ಮಾಡೋದು, ಇವರೇ ನಾನು ರೆಡಿ ಮಾಡ್ಕೊಡ್ತೀನಿ ಅನ್ನೋದು, ಮನೆ ಮಧ್ಯೆ ಜಗಳ ತಂದು ಮಡಗೋದು, ಅವ್ರಿಗೂ ಒಳ್ಳೇದು ಮಾಡ್ತೀನಿ, ಇವ್ರಿಗೂ ಒಳ್ಳೇದು ಮಾಡಿ. ಏನು ಒಳ್ಳೇದು ಮಾಡಿದ್ರು ಇವರು ಕಂದಾಯ ಇಲಾಖೆಯವರು? ಅದೇ ಈಗ ಎಷ್ಟು ಸಾಕ್ಷಿ ಐತೆ ಗೊತ್ತಾ ನನ್ನ ಹತ್ರ? ಈಗ ನಿಮ್ಮ ಥರ ರೈತಗಳ ಸಮಸ್ಯೆಗಳು ಎಷ್ಟಿದೆ ಗೊತ್ತಾ? ಈಗ ಇವ್ರು ಮಾಡಿರೋ ಕೆಲಸ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು. ಇನ್ಯಾವನ್ನ ರೈತ ಸಂಘದವ್ರನ್ನ ಮೀಡಿಯೇಟರ್ ಕರ್ಕೊಂಡೋದ್ರೆ ಅವ್ನಿಗೆ ಬೇರೆ ಕಾಸು ಕೊಡ್ಬೇಕು. ನಿಜ ತಾನೆ? ನನಗೆಲ್ಲ ಗೊತ್ತು ಅಂತ ಕರ್ಕೊಂಡು ಹೋಗ್ತಾನಲ್ಲಪ್ಪ, ಅವ್ನಿಗೆ ಬೇರೆ ಕಾಸು ಕೊಡ್ಬೇಕು. ಇವೆಲ್ಲ ಮಾಡ್ಕೊಂಡು ರೈತರುಗಳು ಇವರು ಅನ್ನ ತಿಂದಾರೆ, ಮಣ್ಣು ತಿಂದಾರೆ, ಈ ಬಡಿ ಮಕ್ಳು ಇವರು ಕೆಲಸ ಅಧಿಕಾರಿಗಳು ಮಾಡೋ ಲೋಪದೋಷಕ್ಕೆ ನಾವು ರೈತರುಗಳು ತಲೆ ತಪ್ಪಿಸ್ಬೇಕು. ನೋಡಿ, ನೀವು ನನಗೆ ಪರಿಚಯನೇ ಇಲ್ಲ, ಬಸ್ಸು ನಿಲ್ಲಿಸಿಲ್ಲ ಅಂದ್ಬಿಟ್ಟು ನೀವು ಪರಿಚಯ ಆದ್ರಿ ನನಗೆ. ನೋಡಿದ್ರೆ ನಂಜನ ಸ್ವಾಮಿ ಬಣ್ಣದವ್ರು ನಮ್ಮ ಬಂದೂರು ಗ್ರಾಮ ಪಕ್ಕದಲ್ಲಿರುವಂಥವ್ರು ನೀವು. ಈ ಥರ ಮಾಡಿದ್ರೆ ಈ ಥರ ಸಾವಿರಾರು ಸಮಸ್ಯೆ ಇದೆ ಕೊಡ್ರೆ, ಸಾವಿರಾರು ಸಮಸ್ಯೆ ಇದೆ. ಕೊಡೋದು ಸಂಬಳಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಜನ ಮರ್ಯಾದೆ ಕೊಡ್ತಾರೆ. ಇಲ್ಲ ಅಂತಂದರೆ ಯಾಕ್ರೆ ಮೊಕ್ಕೋಗಿದ್ದಾರೆ ಯಾಕೆ ಹೇಳಿ ಅಧಿಕಾರಿಗಳಿಗೆ? ನಮ್ಮಲ್ಲಿ ಆಸ್ತಿ ಎಷ್ಟಿದೆ ಅಂತ ಗೊತ್ತಿಲ್ಲ ಅವನಿಗೆ, ಅಧಿಕಾರಿಗೆ, ವಿಲೇಜ್ ಅಕೌಂಟ್ಗೆ ಎಲ್ಲ ನೋಡ್ಕೊತಾನೆ, ಕಂಪ್ಯೂಟರ್ ಎಲ್ಲ ನೋಡ್ಕೊಂಡು ಇವ್ರಿಗೆ ಇಷ್ಟ ಅದ, ಇಷ್ಟು ಮಕ್ಳವ್ರೆ, ಇವರು ಇಷ್ಟು ಕುಟುಂಬ ಅಂತ ಗೊತ್ತಿಲ್ಲ ಅವನಿಗೆ. ವಂಶವೃಕ್ಷ ಇಲ್ವ ಹತ್ರ ಎಲ್ಲ ಇರೋದಕ್ಕೆ ನಿಮ್ ತರ ಹಿಂಗೆ ಆಟ ಆಡಿಸಿದವರು ಎಲ್ಲ ಇರೋದಕ್ಕೆ ಹಿಂಗೆ ಬೇಕಾದವ್ರಿಗೆ ಡಿವೈಡ್ ಮಾಡೋದು, ಬ್ಯಾಡ್ತಿದ್ದವ್ರಿಗೆ ಕೂಣಿಸೋದು, ಆಮೇಲೆ ಹತ್ತರೋಗು ಇತ್ತರೋಗು ಅವ್ರು ಹಕ್ಕು ಖುಲಾಸ ಮಾಡಿಸೋ ರಿಜಿಸ್ಟ್ರಿ ಆಫೀಸ್ಗೆ ಹೋಗು, AC ಕೋರ್ಟ್ಗೆ ಹೋಗು ಅಂತಂದ್ರೆ ಅಲ್ಲಿಗೆಲ್ಲ ಹೋಗ್ತಾ ನಮ್ಗೆ ಮಕ್ಳಿಗೆ ಆರೋಗ್ಯ ಹದಗೆಟ್ಟಾಗುತ್ತೆ. ಅವ್ರ ಕರ್ಕೋಮೋ ಇಲ್ಲ ಇತ್ತಾಗೆ ಹೋಮೋ ನೋಡಿ. ನಮ್ಗೆ ಆರೋಗ್ಯ ಹದಗೆಟ್ಟಾಗುತ್ತೆ. ನೀವು ಮೀಟಿಂಗ್ ಹೋಗ್ತಾ ಇರಲ್ಲ, ನಿಮ್ಮ ಚಿಕ್ಕ ನಂದಿನ ಸ್ವಾಮಿ ಬಣ್ಣಕ್ಕೆ ಹೋಗ್ತಾ ಇರಲ್ಲ ಮೀಟಿಂಗ್ಗೆ, ನಾನು ಬರ್ತೀನಿ 11 ಗಂಟೆಗೆ ಬಸ್ ಸ್ಟ್ಯಾಂಡ್ ಸಿಕ್ಕಿ ಮಾತಾಡ್ತಾ ಇದ್ರೆ ನೀವು ಇದೇ ವಿಷಯ ಚರ್ಚೆ ಮಾಡಿ. ಮಾಧ್ಯಮದವ್ರು ಕೂಡ ಹೇಳಿದೆ, ನಾಗರಾಜ್ ಹೇಳಿದೆ ಅಂತ ಹೇಳಿ, ಆಯ್ತಾ? ನೋಡುವ ನಿಮ್ಮ ಸಂಘಟನೆ ನಿಮ್ಗೆ ಏನು ಸಪೋರ್ಟ್ ಮಾಡ್ತದೆ.
ಅರ್ಥ ಆಯ್ತಾ? ಆಯ್ತಾ? ಈ ಅಧಿಕಾರಿಗಳು ಎಲ್ಲಾರು ಇರ್ಲಿ ಬಿಡ್ರಿ, ಅವ್ರು ಇಡೀ ರಾಜ್ಯದಲ್ಲಿ ಎಲ್ಲ ಟ್ರಾನ್ಸ್ಫರ್ ಆಗಲಿ, ಅದೆಲ್ಲ ನಂಗೆ ಒಂದು ಜೆರಾಕ್ಸ್ ಕೊಡ್ರಿ ಅವ್ರಿಗೆ. ಒಬ್ಬ ಕಳ್ಳ ಎಲ್ಲಾರ ಕೇಳಿ, ಅವರು ಪೊಲೀಸ್ ಒಬ್ಬ ರೈತ ಸಂಘಟನೆ ಮಾಹಿತಿ ಹಾಕೊಂಡ್ರೆ ಇವಾಗ ಕಮಿಷನ್ ಏಜೆಂಟ್ ಅಂತಾರಲ್ಲ, ಇವರೆಲ್ಲ ಯಾರಂಗಾರೆ ಅಧಿಕಾರಿಗಳು ಯಾರೆಲ್ಲ ಯಾರು ಇವರು? ಇವರೆಲ್ಲ ಸುಧಾ ಮಾಡ್ಬೇಕು ಅಧಿಕಾರಿಗಳು ಅಲ್ವೇ? ಇವರೆಲ್ಲ ಭಾರಿ ಮಾನಿಸ್ತಿ ಇವರು. ಇವ್ರಿಗೆಲ್ಲ ಏನು ಮಾಡೋಕೆ ಗೊತ್ತಾಗೊಡ್ರೆ, ಇವ್ರು ಎಲ್ಲೆಲ್ಲಿ ಮನೆ ಕಟ್ಟೋರೆ, ಇವ್ರು ಯಾರ ಹೆಸರಲ್ಲಿ ಆಸ್ತಿ ಮಾಡೋರೆ ಎಲ್ಲ ಇಡಿಗೆ ಹಾಕ್ಬಿಡ್ಬೇಕು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ. ಹೌದು, ತಿಳಿಸ್ಬಿಟ್ರೆ ಇವ್ ಸಂಬಂಧಿಕರ ಯಾರು ಎಷ್ಟು ಆಸ್ತಿ ಐತೆ ಅವಾಗ ಮುಚ್ಕೊಂಡು ಇವರು ತಿಗಾ ಮುಚ್ಕೊಂಡು ಜನಕ್ಕೆ ಮರ್ಯಾದೆ ಕೊಡ್ತಾರೆ. ಇದಕ್ಕೆ ಏನೋ ರೈತರಿಗೆ ಮರ್ಯಾದೆ ಕೊಡ್ತಾರೆ ಇವರು. ಇಲ್ಲ ಅಂದ್ರೆ ಇವ್ರು ಬುದ್ಧಿ ಕಲಿಯಲ್ಲ. ಇವರು ಬುದ್ಧಿ ಕಲಿಯೋದು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕೊಡ್ರೆ, ಮಾಧ್ಯಮದವ್ರಿಗೂ ಇವ್ರಿಗೆ ಏನು ಮಾಧ್ಯಮದವ್ರಿಗೂ ಎದುರ್ಕೊಳ್ಳಲ್ಲ ಇವರು. ಆಯ್ತಾ? ಈಗ ಎಲ್ಲಾರನ್ನೂ ಹಂಗೆ ಇವ್ರು ತಿಳ್ಕೊಂಬಿಟ್ಟವ್ರೆ. ಮಾಡೋಣ ಇರಿ, ಒಳ್ಳೇದಾಯ್ತು. ನಾವು ಸಿಕ್ಕಿದ್ದು ನಾನು ದಾಖಲಾತಿ ಕೊಡಿ ಹೇಳ್ತೀನಿ, ಹಾಕ್ತೀನಿ, ಇದನ್ನು ಕಳಿಸ್ತೀನಿ. ಸಂಬಂಧಪಟ್ಟಂಥ ವೆಬ್ಸೈಟ್ಗೆ ಹಾಕ್ಬಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ರಾಜ್ಯ ಕಂದಾಯ ಇಲಾಖೆ ಯಾರವ್ರೆ ಮೇಲಧಿಕಾರಿಗಳಿಗೆಲ್ಲ ಕಳಿಸ್ತೀನಿ. ಒಳ್ಳೊಳ್ಳೆ ಅಧಿಕಾರಿಗಳು ಇಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿಂದ ಕೆಟ್ಟ ಹೆಸರು ಬರ್ತಲ್ಲ ಕೊಟ್ರೆ. ಹೌದು. ಹಾಂ, ಏನ್ರಿ ಕೆಲಸ ಮಾಡ್ತಾರೆ ರೈತರಿಗರು? ಇವರೆಲ್ಲ ರೈತರ ಮಕ್ಕಳನ್ರಿ. ಇವ್ರಿಗೆ ಸಂಬಳ ತಗೊಲ್ವಾ? ಯಾಕೆ ಈಗ ನಾವು ಕೊಡೋ ಅರ್ಜಿ ಓದ್ಬೇಕು. ಅವರು ಓದ್ತಾನೆ ಅವ ಯಾವನ ಪಕ್ಕದಲ್ಲಿ ಕೂತಿರೋ ಹಿಂಗೆ ಸೇರ್ಸು ಅದು ಹಂಗೆ ಸೇರ್ಸು ಅಂತ ಹೇಳ್ಬಿಟ್ರೆ ಅವ ಹೇಳ್ಕೊಂಬತ್ತಿಂದ ಇವರು ಅವ್ನಿಗೆ ಸೇರಿಸ್ಕೊಡಿ, ಕಂಪ್ಲೇಂಟ್ ಹೇಳ್ತೀನಿ. ಅವ್ನಿಗೂ ಸೇರಿಸ್ಕೊಡಿ. ನಮ್ಗೆ ಕೆಲಸ ಮಾಡೋ ಗೊತ್ತಾ ಕಂದಾಯ ಇಲಾಖೆಯಲ್ಲಿ? ಒಳಗೋಗು ನಮ್ಗೆ ಗೊತ್ತಾ ಕಂಪ್ಯೂಟರ್ ಹೊತ್ತದು. ಪ್ರತಿಯೊಂದು ಪಂಚಾಯತಿಲಿ ಮನೆಗೆ ಹೋಗಿ ಅವ್ರಿಗೆ ಸಮಸ್ಯೆ ಇರೋದನ್ನ ಬಗೆಹರಿಸಬೇಕು ಅಂತ ಸರ್ಕಾರ ಹೇಳಿರೋದು. ಈಗ ಇವರಿಂದ ಕೆಟ್ಟ ಹೆಸರು ಸರ್ಕಾರಕ್ಕೆ ನಾವು ಕೊಡೋ ಅರ್ಜಿ ಪಕ್ಕ ಓದ್ಕೊಂತ ನಾವು ಕೊಡ್ಬೇಕು. ನಾವು ಕೊಡೋ ಅರ್ಜಿನೇ ಎತ್ತಗೋ ಕಾಸು ಕೊಡ್ತಾರೆ ಅಂದ್ಬಿಟ್ಟು ಹೇಳ್ತೀನಿ ಬಿಡೋದು. ಹಂಗಾರೆ ಏಸ್ಕತ್ತಿನ ಬುದ್ಧಿನೇ ಮಾಡಿರೋದವ್ರು. ಹಾಂ ಮಾಡಲಿ ಕಳಿಸ್ತೀನಿ. ಇದನ್ನ ಎಲ್ಲಿ ಕಳಿಸ್ಬೇಕಲ್ಲ ಸುದ್ದಿ ಮಾಡಿ. ಆಯಿತು, ಚೆನ್ನಾಗಿ ಕೊಟ್ರೆ ಒಳ್ಳೇದಾಯ್ತು ನೀವು ಸಿಕ್ಕಿದ್ದು. ಹೇಳಿ, ಈ ಥರ ಸಮಸ್ಯೆಗಳಿದ್ರೆ ಎಲ್ಲ ಮಾಧ್ಯಮದವ್ರು ಮಾಡಲ್ಲ, ತಿಕ್ದಲ್ಲಿ ದಮ್ಬೇಕು. ಯಾರೋ ನಾವು ಪುಣ್ಯಾತ್ಮರು ಇರ್ತಾರೆ ಅಂಥವ್ರಿಗೆ ಹೇಳಿ, ಒಳ್ಳೊಳ್ಳೆಯವ್ರ ಕೈಲಿ ಮಾಡಿಸಿ ಸುದ್ದಿಯ.